ರಘು ಸರ್ ಒಬ್ಬ, ಕಿಶೋರ್ ಸರ್ ಇಬ್ರು ಹ್ಮ್ ಎಕ್ಸ್ಪೀರಿಯನ್ಸ್ ಆರ್ಟಿಸ್ಟ್ ಬಿಟ್ರಿ ಇನ್ನೆಲ್ಲ ಹೊಸಬ್ರೆ ಆದ್ರೆ. ಹೌದು. ಬಾದಾಮಿ ಹೌಸ್ ಅಂತ ಮುಂಚೆ ಇಲ್ಲಿ ಹ್ಮ್ ಮೀಟಿಂಗ್ ಗಳು ಆಗ್ತಾ ಇದೆ ಅಂತ ಬರ್ತಾ ಆ ಲೊಕೇಶನ್ ಬಸ್ ಅಲ್ಲಿ ಒಂದು 4-5 ದಿನ ಶೂಟ್ ಮಾಡ್ಬೇಕು. ಆ ಬಸ್ ನ ಹಿಂಗಿದೆ ಅಲ್ಲ, ಇದನ್ನ ಹೆಂಗ್ ಯೂಸ್ ಮಾಡ್ಕೊಳ್ಳೋದು ಅನ್ನೋದು ಇದ್ರು. ಅವ್ನು ಮುಗ್ಧನೂ ಹೌದು, ಬಟ್ ಅವನು ಸ್ಟ್ರಾಂಗ್ ಅನ್ನಕ್ಕೆ ಅದು ಫಸ್ಟ್ ಸೀನ್ ಅಲ್ಲೇ ತೋರಿಸಿರ್ತೇವೆ. ಅವನು ಬಂಡೆ ಹುಡುಗ ಬೆಳಿಗ್ಗೆ ರಿಹರ್ಸಲ್ ನ ಯಾವ್ದೋ ಒಂದ್ ಮನೆ ಮುಂದೆ ಪ್ರಾಕ್ಟೀಸ್ ಮಾಡೋದು, ಕ್ಯಾಮ್ರಾನ ಮಾರುತಿ ವ್ಯಾನ್ ಒಳಗಡೆ ಇಡ್ತಾ ಇದ್ವಿ. ಮೇಕಿಂಗ್ ಚೇಂಜ್ ಆಗುತ್ತೆ. ಸೇಮ್ ನಾವು ಸೆಟ್ ಹಾಕ್ಬಿಟ್ಟು ಇಟ್ಬಿಟ್ಟು ಅಟ್ಮಾಸ್ಫಿಯರ್ ಕ್ರಿಯೇಟ್ ಮಾಡಿ ಅದನ್ನ RMC ಯಾರ್ಡ್ ಅಲ್ಲಿ ಶೂಟ್ ಮಾಡಿ. ಸಣ್ಣ ಪುಟ್ಟ ಮಾಮೂಲಿ ಸ್ಟ್ರೀಟ್ ಲೈಟ್ ತರದ್ದು ಅವ್ರ ಮೇಲೆ ಬಿದ್ದಿರೋದು, ಈ ತರದ್ದು ಒಂದಿಷ್ಟು ಮಾಡಿ ಸಾಂಗ್ ಅಲ್ಲಿ ಒಂದ್ ಸ್ವಲ್ಪ ಮುಖಗಳ ಕಾಣುವ ತರದಲ್ಲಿ ಒಂದು ಚಿಕ್ಕದಾಗ ಒಂದು ಪ್ರಯತ್ನ. ನಮ್ಗೆ ಅವಾಗ ಈ ತರ ಮಾರ್ಕೆಟ್ ಇಲ್ಲ ಆಗಿತ್ತು. ಹೊಸಬರೋರ ನಮ್ಗೇನೋ ಸಮಾಧಾನ ಇದೆ, ಬಟ್ ಜನ ತಂಗಿ ತಗೊಳ್ತಾರಂತ ನಮ್ಗೆ ಇನ್ನೂ ಕಾನ್ಫಿಡೆನ್ಸ್ ಇಲ್ಲ ಆಗಿತ್ತು. ಶುರು ಆದ್ರೆ ನಮ್ಗೆ ಫಿನಿಶ್ ಮಾಡ್ಬೇಕಾಗಿತ್ತು. ಸೊ ಎಷ್ಟು ಜನ ಹೊಸಬರು ಚಾನ್ಸ್ ಇದಾರಲ್ಲ, ತುಂಬಾ ಜನರಿಗೆ ಆ ಸಿನಿಮಾ ಹೆಲ್ಪ್ ಆಗಿದೆ. ಪೇಪರ್ ವರ್ಕು ಮಂದಿ ಪ್ರೀ ಪ್ರೊಡಕ್ಷನ್ ಅಲ್ಲಿ ಕ್ಲಿಯರ್ ಆಗಿಲ್ಲ ಅಂದ್ರೆ ಶೂಟಿಂಗು ತೊಂದರೆ ಆಗುತ್ತೆ. ದುನಿಯಾ ಶುರು ಮಾಡೋದಕ್ಕಿಂತ ಮುಂಚೆ ಅಂದ್ರೆ ಪ್ರೀ ಪ್ರೊಡಕ್ಷನ್ ಹಂತ ಇದೆಯಲ್ಲ, ಆ ಪ್ರೋಸೆಸ್ ಎಷ್ಟು ಟೈಮ್ ಹಿಡಿತು ನಿಮ್ಗೆ? ಲೊಕೇಶನ್ ಹಂಟಿಂಗ್ ಇಲ್ಲ, ಜಾಸ್ತಿ ಟೈಮ್ ನಾವು ಅದಕ್ಕೆ ತಗೊಂಡಿದ್ದು. ಹೊಸಬರನ್ನ ಸೇರ್ಕೊಂಡು ಸಿನಿಮಾ ಮಾಡ್ತಾ ಇದ್ವಿ. ನಮಗೆ ಒಂದು ಪ್ರೊಡಕ್ಷನ್ ಕಡೆಯಿಂದ ನೋಡ್ಬೇಕು, ನಾವು ಅನ್ಕೊಂಡಿರೋ ಟೈಮಲ್ಲಿ ಶೂಟಿಂಗ್ ಮಾಡಬೇಕು. ಸೊ ಎಲ್ಲದಕ್ಕೂ ನಾವು ಮುಂಚೆನೇ ಪ್ರಿಪೇರ್ ಆಗಿಬಿಟ್ಟಿದ್ವಿ. ಈ ಥರ ಒಂದಿಷ್ಟು ಸೀನ್ಗಳನ್ನ ಇಲ್ಲಿ ಮಾಡ್ತೀವಿ. ಕೆಲವೊಂದು ಸಿಗದೇ ಇದ್ದಾಗ ಕೂಡ ಅದನ್ನು ಬೇರೆ ಥರದಲ್ಲಿ ಯೂಸ್ ಮಾಡ್ಕೊಂಡಿದ್ವಿ. ಬಟ್ ಕೆಲವೊಂದಿಷ್ಟು ಒಂದೊಂದು ನಾವು ಮಾಡಿದ್ಯಲ್ಲ ಅಂದರೆ ಒಂದು ವಾರ ಅಲ್ಲೇ ಶೂಟಿಂಗ್, ಒಂದೊಂದು ವಾರ ಶೂಟಿಂಗ್ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಹೀಗಾಗಿ ಒಂದು ವಾರ ಅಲ್ಲಿ ಹೋದರೆ ಆ ಫುಲ್ ಪೋರ್ಷನ್ ಏನೇನು ಬರುತ್ತೆ ಅದೆಲ್ಲ ಮುಗಿಸ್ಕೊಳ್ಳೋದು. ರಘು ಸರ್ ಒಬ್ಬ, ಕಿಶೋರ್ ಸರ್ ಇಬ್ರು ಎಕ್ಸ್ಪೀರಿಯನ್ಸ್ ಆರ್ಟಿಸ್ಟ್ ಬಿಟ್ರಿ ಇನ್ನೆಲ್ಲ ಹೊಸಬ್ರೆ ಆದ್ರೆ. ಸೊ ಹಿಂಗಾಗಿ ನಮಗೆ ಅವ್ರ ಡೇಟ್ನ ಮ್ಯಾನೇಜ್ ಮಾಡೋದು ಬಿಟ್ಟರೆ ಬೇರೆ ಏನೂ ಇಲ್ಲಾಗಿತ್ತು. ಬಟ್ ಅದೆಲ್ಲವೂ ಸಪ್ರೇಟ್ ಇಲ್ಲ, ಅವ್ರೆಲ್ಲರೂ ಜೊತೆಗೆ ಇರೋದ್ರಿಂದ ಆದಷ್ಟು ಅವ್ರ ಸೀನ್ಗಳನ್ನೆಲ್ಲ ಪ್ಲಾನ್ ಮಾಡ್ಕೊಂಡು ಅಂದ್ರೆ ಡೇಟ್ಸ್ ಯಾವತ್ತೂ ಸಮಸ್ಯೆ ಆಗಲಿಲ್ಲ. ರಘು ಸರ್ದಾಗ್ಬೋದು, ಕಿಶೋರ್ ಇಲ್ಲ. ಅಂದ್ರೆ ಈಗ ಪೊಲೀಸ್ ಸ್ಟೇಷನ್ ಎಲ್ಲರೂ ಏನ್ ಮಾಡ್ತಾ ಇದ್ರು, ರೆಗ್ಯುಲರ್ ಪೊಲೀಸ್ ಸ್ಟೇಷನ್ ಸೆಟಪ್ ಅಲ್ಲಿ ಶೂಟ್ ಮಾಡಿದ್ವಿ. ನಾವು ಏನ್ ಮಾಡಿದ್ವಿ, ಬಾದಾಮಿ ಹೌಸ್ ಅಂತ ಮುಂಚೆ ಇಲ್ಲಿ ಆ ಪ್ಯಾಸೇಜು ಮತ್ತು ಅದು ನಾನು ರೆಗ್ಯುಲರ್ ಆಗಿ ಮೀಟಿಂಗ್ ಗಳು ಆಗ್ತಾ ಇದೆ ಅಂತ ಬರ್ತಾ ಆ ಲೊಕೇಶನ್ ಡೈರೆಕ್ಟರ್ಗೂ ಗೊತ್ತಿತ್ತು. ಅದನ್ನ ನಾವು ಪೊಲೀಸ್ ಸ್ಟೇಷನ್ ನ ಕನ್ವರ್ಟ್ ಮಾಡಿದ್ವಿ. ಆಮೇಲೆ ಆ ಸ್ಟೇರ್ ಕೇಸ್ ಮೇಲ್ಗಡೆ ಅದು ಗ್ಲಾಸ್ ಒಂದು ವಾಲ್ ತರ ಇತ್ತು. ಸೊ ಅಲ್ಲಿ ಅವರಿಬ್ರು ಮಾತಾಡೋದು, ಈ ತರದೆಲ್ಲ ಲೊಕೇಶನ್ಗಳು ಜಾಸ್ತಿ ನಾವು ಇಂಪಾರ್ಟೆನ್ಸ್ ಕೊಟ್ಬಿಟ್ಟು ಅದ್ರ ಮೇಲೆ ವರ್ಕ್ ಮಾಡಿದ್ದು ಅದನ್ನ. ಆಮೇಲೆ ಆ ಕಲ್ ಬಿಲ್ಡಿಂಗು ಅಲ್ಲಿ ಕಿಶೋರ್ ಅವರು ಮತ್ತೆ ಲೂಸ್ ಮಾತಾಡೋದು ಅದೆಲ್ಲ ಪೊಲೀಸ್ ಸ್ಟೇಷನ್ ಯಾವುದು ಅದು ಒರಿಜಿನಲ್ ಇದಲ್ಲ, ಬೇರೆ ಏನೋ ಅನ್ಕೊಂಡು ಅಲ್ಲ, ಅದು ಒರಿಜಿನಲ್ ಪೊಲೀಸ್ ಸ್ಟೇಷನ್ ಅಲ್ಲ, ಇರುವಂತ ಪ್ಯಾಸೇಜ್ ನೀವು ಮಾಡ್ಕೊಂಡು. ಬಟ್ ಪ್ರಾಪರ್ಟೀಸ್ಗಳು ತುಂಬಾ ಚೆನ್ನಾಗಿ ಬಳಸ್ಕೊಂಡ್ರಿ ಅದರಲ್ಲಿ. ಆ ಬಸ್ ಇರಬಹುದು, ಅಂದ್ರೆ ಅದು ಸೂರ್ಯ ಅವರ ಐಡಿಯಾ ತುಂಬಾ ಡಿಫ್ರೆಂಟ್. ಅಂದ್ರೆ ಅವ್ರಿಗೆ ಅದನ್ನ ಹೇಗೆ ಬಳಸ್ಬೋದು ಅಂತ ಚೆನ್ನಾಗಿ ಗೊತ್ತಿದೆ. ಅದ್ರ ಜೊತೆ ನಿಮ್ ತರ ಇನ್ನು ಕ್ರಿಯೇಟಿವ್ ಆಗಿ ಅದನ್ನ ಕ್ಯಾಪ್ಚರ್ ಮಾಡೋಂಥವ್ರು ಸಿಕ್ಕಾಗ ಅದು ಬೇರೆನೇ ಆಗೋಗುತ್ತೆ. ಬಸ್ ಅಲ್ಲಿ ಒಂದು 4-5 ದಿನ ಶೂಟ್ ಮಾಡಬೇಕು. ಮೋರ್ ದೆನ್ ಅಷ್ಟೇ ನಾ ಮಾಡಿದ್ದು, ಅದಕ್ಕಿಂತ ಅಷ್ಟೇ. ಆ ಬಸ್ ನ ಹಿಂಗಿದೆ ಅಲ್ಲ, ಇದನ್ನ ಹೆಂಗ್ ಯೂಸ್ ಮಾಡ್ಕೊಳ್ಳೋದು ಅನ್ನೋದು ಇತ್ತು. ಅದು ವಿಜಯನಗರ ಅಲ್ಲಿ ನಮ್ಗೆ ರೋಡ್ ಸೈಡ್ ಅಲ್ಲಿ ಸಿಕ್ಕಿದ್ದು ಒಂದು ಬಸ್. ಅದನ್ನ ಆ ಸೀನ್ಗಳು ಡೇ ಅಂಡ್ ನೈಟು ಎಲ್ಲಾ ತರದಲ್ಲೂ ಅದು ಹೆಂಗ್ ಕಾಣುತ್ತೆ. ಸೊ ಅದು ಚಾಲೆಂಜಿಂಗ್ ಆಗಿತ್ತು. ಅದನ್ನ ಅದೇ ಬರ್ಕೊಂಡಿದ್ರಲ್ಲೇ ಹೊಸತನ ಇದ್ದಾಗ ನೋಡೋನಿಗೆ ಅದು ಆಟೋಮೆಟಿಕ್ಲಿ ಅದು ಹೊಸ ಅನ್ನಿಸ್ಬಿಡ್ತು. ಆ ಥರದ್ದು ತುಂಬಾ ಸೀನ್ಗಳಿದೆ. ದುನಿಯಾ ವಿಜಯ್ ಅವರಿಗೆ ಆಸ್ ಎ ಹೀರೋ ಫಸ್ಟ್, ಅದಕ್ಕಿಂತ ಮುಂಚೆ ಬಹಳಷ್ಟು ಸಿನಿಮಾಗಳು ಮಾಡಿದ್ರು ಅವರು. ದುನಿಯಾಗೆ ಬಂದಾಗ ಅವರಿಗೆ ಈ ಸಿನಿಮಾಯಿಂದ ನಾನು ಗೆಲ್ಲೇಬೇಕು, ಒಂದು ಏನಾದರೂ ಮಾಡ್ಬೇಕು ನನ್ನ ಲೈಫಲ್ಲಿ ಅನ್ನುವಂಥ ಒಂದು ಇತ್ತು ಅನ್ನೋದು. ಹೇಗಿರ್ತಿತ್ತು ಅವರ ಶೂಟಿಂಗ್ ಸೆಟ್ಟಲ್ಲಿ ಅವ್ರಿರೋ ರೀತಿ ಅಥವಾ ಅವ್ರು ಕೆಲಸ ಮಾಡ್ತಿದ್ದ ರೀತಿ? ಅವ್ರದ್ದು ಫುಲ್ ಏನ್ ಅನ್ಕೊಂಡಿದ್ರಲ್ಲ ಆ ಕಥೆಯನ್ನೇ ಅವನು ಆಗ್ಬಿಟ್ಟಿದ್ರು. ಏನ್ ಪಾತ್ರ ಇದೆಯಲ್ಲ ದುನಿಯಾದಲ್ಲಿ, ಶಿವಲಿಂಗು ಪಾತ್ರ, ಆ ಪಾತ್ರನೇ ಇವ್ರಿಗೆ ಹೇಳ್ ಮಾಡ್ದಂಗಿದೆ ಅನ್ನೋ ತರ ಅದು ಪ್ರಿಪೇರ್ ಆಗಿತ್ತು. ಆಮೇಲೆ ಅದಕ್ಕೆ ಫುಲ್ ಅಂದ್ರೆ ಸೀರಿಯಸ್ ಆದಾಗ ಹೆಂಗಿರ್ತಾನೆ, ತಮಾಷೆ ಮಾಡ್ಕೊಂಡು ಒಂದು ಕ್ಯಾರೆಕ್ಟರ್. ಅವ್ನು ಮುಗ್ಧನೂ ಹೌದು, ಬಟ್ ಅವನು ಸ್ಟ್ರಾಂಗ್ ಅನ್ನಕ್ಕೆ ಅದು ಫಸ್ಟ್ ಸೀನಲ್ಲೇ ತೋರಿಸಿರ್ತೇವೆ. ಅವನು ಬಂಡೆ ಹುಡುಗ ಆಗಿರುತ್ತೆ. ಆಮೇಲೆ ಅವನೊಂದು ಇನ್ನೋಸೆನ್ಸ್ ಇರುತ್ತೆ. ಅವನು ಊಟ ತಿಂಡಿಗೋಸ್ಕರ ಏನು ಮಾಡೋಕ್ಕೂ ರೆಡಿ. ಆ ಥರ ಒಂದು ಅದನ್ನು ಕ್ಯಾರೆಕ್ಟ್ರಲ್ಲೇ ತಂದಿರೋದ್ರಿಂದ ಅದಕ್ಕೆ ಅವ್ರು 100% ಅಲ್ಲ, ಅದಕ್ಕಿಂತ ಜಾಸ್ತಿನೇ ಎಫರ್ಟ್ ಹಾಕಿ ಮಾಡಿದ್ರು. ನನಗೆ ಇನ್ನೂ ಒಂದು ಕಣ್ಮುಂದೆ ಬರೋದೇನೆಂದರೆ, ನಾವು ಕ್ಯಾಮ್ರಾ ಎಲ್ಲ ನಾವು ಅಂದರೆ ಒಂದು ಇದು ಮಾರುತಿ ವ್ಯಾನ್ ಒಳಗಡೆ ಇಟ್ಬಿಟ್ಟು
ಕ್ಯಾಂಡಿಡ್ ಆಗಿ ಶೂಟ್ ಮಾಡ್ತಾ ಇದ್ದೆ. ಸುಮ್ಮನೆ ಬೆಳಿಗ್ಗೆ ರಿಹರ್ಸಲ್ನ ಯಾವುದೋ ಒಂದು ಮನೆ ಮುಂದೆ ಪ್ರಾಕ್ಟೀಸ್ ಮಾಡೋದು, ಕ್ಯಾಮ್ರಾನ ಮಾರುತಿ ವ್ಯಾನ್ ಒಳಗಡೆ ಇರ್ತಾರೆ, ಅವರಿಬ್ರು ನಡ್ಕೊಂಬನ್ನಿ ಅಲ್ಲಿಂದ ಮಾತಾಡ್ಕೊಂಡು ನಡ್ಕೊಂಡ್ ಬರ್ತಾರಲ್ಲ, ಅದು ನಿಮಗೆ ರಿಯಲಿಸ್ಟಿಕ್ ಅಂದರೆ ಈಗ ಸಿನಿಮಾದಲ್ಲಿ ಶೂಟಿಂಗ್ ಅಂದರೆ ಅದನ್ನು ಜೂನಿಯರ್ಸ್ ಕರೆಸಿ ಅಟ್ಮಾಸ್ಫಿಯರ್ ಕ್ರಿಯೇಟ್ ಮಾಡಿ ಆ ಥರ ಮಾಡ್ತಾರೆ. ನಾವು ಅದು ನಿಮ್ಗೆ ನೋಡಿದಾಗ ಹಂಗೆ ಅನ್ಸಲ್ಲ, ಎಲ್ಲೋ ರಿಯಲ್ ಆಗಿ ಇದು ನಡೀತಾ ಇದೆ ಅನ್ನೋ ಆ ಥರ ಪ್ಲ್ಯಾನ್ ಮಾಡಿ ಪ್ರಿಪ್ರೇಷನ್ ಇಟ್ಕೊಂಡು ಆ ಥರ ಒಂದು ಶಾರ್ಟ್ ತೆಗೆದಿದ್ದು. ಹೀಗಾಗಿ ಅವರು ಅದರಲ್ಲಿ ಬೆಸ್ಟ್ ವರ್ಕ್ ಮಾಡಿದ್ದಾರೆ. ಆ ಥರದ್ದು ಎಷ್ಟು ಮಾಡಿದ್ದೀರಾ? ತುಂಬಾ ಸೀಕ್ವೆನ್ಸ್ ಅದೇ ಥರ ಮಾಡಿರೋದು. ಸೊ ನಿಮಗಲ್ಲಿ ಇದ್ದಿದ್ದು ಬೆಸ್ಟ್ ಇದಂತಂದ್ರೆ ಎಲ್ಲ ಕಲಾವಿದರು ಹೊಸಬ್ರು, ಜನರ ಸಮಸ್ಯೆ ಇರಲಿಲ್ಲ. ಸ್ಟಾರ್ಗಳಿದ್ದಾಗ ಅದು ಒಂದು, ಅದ್ರ ಜೊತೆಗೆ ನಮ್ಗೆ ಅದೊಂದು ಆಂಬಿಯನ್ಸ್ ಕಟ್ಕೊಡ್ಬೇಕಲ್ವಾ. ಈಗ ಇದು ನಡೀತಾ ಇದೆ, ಅದನ್ನ ಎಲ್ಲೋ ಒಂದು ಇದೇ ಸೀನ್ ಅಲ್ಲಿ ಏನೂ ಇಲ್ಲ, ಇಲ್ಲೇ ತೆಗೆದ್ಬಿಡೋಣ ಅಂತ ಮಾಡಿಲ್ಲ. ಅದು ಮೂಡ್ ಕ್ರಿಯೇಟ್ ಮಾಡಕ್ ಹೆಂಗ್ ಮೂಡ್ ಕಟ್ಟಿರೋದು ಅದ್ರ ಮೇಕಿಂಗ್ ಚೇಂಜ್ ಆಗುತ್ತೆ. ಸೇಮ್ ನಾವು ಸೆಟ್ ಹಾಕ್ಬಿಟ್ಟು ಇಟ್ಬಿಟ್ಟು ಅಟ್ಮಾಸ್ಫಿಯರ್ ಕ್ರಿಯೇಟ್ ಮಾಡಿ ಶೂಟ್. ಓವರ್ ಆಲ್ ಶೂಟಿಂಗ್ ಪ್ರೊಸೆಸ್ ಎಷ್ಟು ದಿನ ತಗೊಳ್ತು? 38 ದಿನನೇ, 38 ದಿನದಲ್ಲಿ ಕಂಪ್ಲೀಟ್ ಆಯ್ತು. ಫಸ್ಟ್ ಎಲ್ಲ ಒಂದೇ ಸ್ಟೆಚ್ ಮಾಡಿದ್ವಿ, ಸಾಂಗ್ ಮಾತ್ರ ಗ್ಯಾಪ್ ತಗೊಂಡು ಆಮೇಲೆ ಕರಿಯ ಐ ಲವ್ ಯು ಸಾಂಗ್ ಅದೆಲ್ಲ ಆಮೇಲೆ ಶೂಟ್. ಈ ಹಾಡುಗಳಲ್ಲೂ ಕೂಡ ಲೈಟಿಂಗ್ ಬಳಸಲಿಲ್ವಾ? ಅಂದ್ರೆ ಯಾವ ಹಾಡಲ್ಲೂ ಕೂಡ ಸಾಲ ಮಾಡಿ ಆದ್ರೂ ತುಪ್ಪ ತಿನ್ನು, ಅದು ನೈಟ್ ಅಲ್ಲಿ ಹೆಂಗಿರುತ್ತೆ ಅದನ್ನ RMC ಯಾರ್ಡ್ ಅಲ್ಲಿ ಶೂಟ್. ಸಣ್ಣ ಪುಟ್ಟ ಮಾಮೂಲಿ ಸ್ಟ್ರೀಟ್ ಲೈಟ್ ತರದ್ದು ಅವ್ರ ಮೇಲೆ ಬಿದ್ದಿರೋದು, ಈ ತರದ್ದು ಒಂದಿಷ್ಟು ಮಾಡಿ ಸಾಂಗ್ ಅಲ್ಲಿ ಒಂದ್ ಸ್ವಲ್ಪ ಮುಖಗಳು ಕಾಣುವ ತರದಲ್ಲಿ ಒಂದು ಚಿಕ್ಕದಾಗ ಒಂದು ಪ್ರಯತ್ನ. ಅದು ಬಿಟ್ರೆ ಸಿನಿಮಾ ಈಗ ಫಸ್ಟ್ ಶೂಟ್ ಮಾಡುವಾಗ ಒಂದಿರುತ್ತೆ, ನೀವು ಹೇಳಿದ್ರಿ ಆಗೆಲ್ಲ ಮಾನಿಟರ್ ಇರಲಿಲ್ಲ ನೋಡೋದಕ್ಕೆ ಅಂತ. ಸಿನಿಮಾ ಆದ್ಮೇಲೆ ಒಂದು ಫಸ್ಟ್ ಅದ್ರದ್ದು ಒಂದು ಔಟ್ಪುಟ್ ಅಥವಾ ಔಟ್ಕಮ್ ನೋಡ್ಲಿಕ್ಕೆ ಅಲ್ಲ, ಮಾನಿಟರ್ ಇದ್ರೂ ಅದು ಅಷ್ಟೊಂದು ಬರೀ ಇರ್ಲಿಲ್ಲ, ರೆಫರೆನ್ಸ್ ಗೋಸ್ಕರ ಮಾತ್ರ ಇರ್ತಾ. ಅದನ್ನ ಯೂಸ್ ಮಾಡ್ತಾ ಇಲ್ಲ, ಯಾಕಂದ್ರೆ ನಮ್ಗಿರೋ ಟೆನ್ಷನ್ ಅಷ್ಟೊಂದು ಟೈಮ್ ಇಲ್ಲ ಆಗಿತ್ತು. ಅಂದ್ರೆ ಮಾನಿಟರ್ ನೋಡಿ ಇದು ಮಾಡುವಷ್ಟೇ. ಓಕೆನಾ, ಚೆನ್ನಾಗಿದೆ ಅಷ್ಟೇ. ಔಟ್ಕಮ್ ನೋಡಿದಾಗ ಏನ್ ಅನ್ನಿಸ್ತು ನಿಮ್ಗೆ? ನಮ್ಗೆ ಅವಾಗ ಈ ತರ ಮಾರ್ಕೆಟ್ ಇಲ್ಲ ಆಗಿತ್ತು, ಹೊಸಬರಲ್ಲ, ನಮ್ಗೇನೋ ಸಮಾಧಾನ ಇದೆ, ಬಟ್ ಜನ ತಗೊಳ್ತಾರಂತ ನಮ್ಗೆ ಇನ್ನೂ ಕಾನ್ಫಿಡೆನ್ಸ್ ಇಲ್ಲ ಆಗಿತ್ತು. ನಾವೇನೋ ಮಾಡಿದೀವಿ, ರಿಲೀಸ್ ಆಗಿ ಹೆಂಗ್ ತಗೊಳ್ತಾರೆ ಗೊತ್ತಿಲ್ಲ ಅಂತ ಒಂದಿದೆ. ಯಾಕಂದ್ರೆ ಹೊಸಬ್ರು ಅವಾಗ ಯಾರು ಬರ್ತಾನೆ ಇಲ್ಲ, ಇದು ಕಡಿಮೆ. ಹೊಸಬ್ರು ಸಿನಿಮಾ ನೋಡೋದಾಗ್ಲಿ ಬಿಸ್ನೆಸ್ ಆಗೋದಾಗ್ಲಿ ಅಷ್ಟೊಂದು ಇಲ್ಲಾಗಿತ್ತು. ಬಟ್ ಮುಂಗಾರು ಮಳೆ ಬಂದ ಮೇಲೆ ಅವಾಗ ಈ ಸಿನಿಮಾನು ಇದೆ ಅಂದಾಗ ಈ ಸಿನಿಮಾ ಮೇಲೆ ಸೂರ್ಯ ಅವ್ರು ಫಸ್ಟ್ ಹೇಗೆ ಡಿಸ್ಕಸ್ ಮಾಡಿದ್ ನಿಮ್ ಜೊತೆ ಈ ಸಿನಿಮಾ ಕತೆ ಬಗ್ಗೆ? ನಾವು ಮುಂಚೆನೆ ಮೀಟ್ ಮಾಡಿ ಅದಕ್ಕೆ ಆಫೀಸಲ್ಲಿ ತುಂಬಾ ಟೈಮ್ ಸ್ಪೆಂಡ್ ಮಾಡಿದ್ದು. ಅಂದ್ರೆ ಲೈಕ್ ಹಿಂಗ್ ಅನ್ಕೊಂಡಿದ್ವಿ, ಹಿಂಗ್ ಮಾಡೋಣ ಈ ತರ. ಆಮೇಲೆ ಕ್ಯಾರೆಕ್ಟರ್ಗಳನ್ನ ಅವ್ರ ಹೆಸರು, ಆ ಕ್ಯಾರೆಕ್ಟರ್ಗಳು ಯಾರು ಮಾಡ್ತಾರೆ ಎಲ್ಲ ಹೊಸಬ್ರು ಬೇಕಾಗಿತ್ತು. ಯಾಕಂದ್ರೆ ಶುರು ಆದ್ರೆ ನಮ್ಗೆ ಫಿನಿಶ್ ಮಾಡ್ಬೇಕಾಗಿತ್ತು. ಸೊ ಎಷ್ಟು ಜನ ಹೊಸಬ್ರು ಚಾನ್ಸ್ ಇದಾರಲ್ಲ, ತುಂಬಾ ಜನರಿಗೆ ಆ ಸಿನಿಮಾ ಹೆಲ್ಪ್ ಆಗಿದೆ. ಪ್ಲಾನಿಂಗ್ ಮೇನು, ಪ್ಲಾನಿಂಗು ನಮ್ಗೆ ತುಂಬಾನೇ ಅದು ಹೆಲ್ಪ್ ಮಾಡಿ. ಸೂರ್ಯ ಅವ್ರ ಜೊತೆ ಕೆಲಸ ಮಾಡೋದಕ್ಕೂ ಬೇರೆ ನಿರ್ದೇಶಕರ ಜೊತೆ ಕೆಲಸ ಮಾಡೋದಕ್ಕೆ ನೀವೇನು ವ್ಯತ್ಯಾಸ ಕಂಡುಕೊಂಡಿದ್ದೀವಿ? ಒಬ್ಬ ಡೈರೆಕ್ಟರ್ ಕ್ಲಾರಿಟಿ ಅಷ್ಟೇ, ಅವ್ರಿಗೆ ಏನು ಬರ್ಕೊಂಡಿದ್ರು ಅದ್ರ ಮೇಲೆ ಚೇಂಜ್ ಮಾಡ್ಕೊಂಡು ಹೋದ್ರು, ಅದನ್ನ ಮಾಡೋಣ ಅಂತ. ಸೊ ನಾವು ಪೇಪರ್ ವರ್ಕು ಮಂದಿ ಪ್ರೀ ಪ್ರೊಡಕ್ಷನಲ್ಲಿ ಕ್ಲಿಯರ್ ಆಗಿಲ್ಲ ಅಂದ್ರೆ ಶೂಟಿಂಗು ತೊಂದರೆ ಆಗುತ್ತೆ. ನಾವು ಯಾವ್ಯಾವ ಸಿನಿಮಾ ಅದ್ರ ಮೇಲೆ ವರ್ಕ್ ಮಾಡಿದ್ದೀವಿ, ನಮಗೆ ಸ್ಪಾಟಲ್ಲಿ ಸಣ್ಣ ಪುಟ್ಟ ಚೇಂಜಸ್ ಆಗುತ್ತೆ. ಬಟ್ ಮೇನ್ ಒಂದು ಸ್ಕೆಲೆಟಿನ್ ಮಾಡ್ಕೊಂಡು ಅದ್ರ ಇರ್ತಾವಲ್ಲ, ಅದ್ರ ಹಿಂದೆ ಬಿದ್ದಾಗ ನಮ್ಗೆ ಒಂದು ಸಿನಿಮಾ ಇಲ್ಲಿಂದ ಹಿಂಗೆ ಬರುತ್ತೆ ಅನ್ನೋದು ಒಂದು ಐಡಿಯಾ ಇರುತ್ತೆ. ಅದನ್ನು ಚೆನ್ನಾಗಿ ರೆಡಿ ಮಾಡಿ. ನನಗೆ ಸಿದ್ದರಾಜ್ ಅವರು ಹೇಳ್ತಾ ಅಂದ್ರೆ ಅದಕ್ಕೆ ಮುಂಚೆನೂ ಗೊತ್ತಿತ್ತು ನನ್ನ ಕತೆ. ತುಂಬ ಪ್ರಮೋಷನ್ಗೆ ತುಂಬ ಸವಾಲುಗಳಿತ್ತು ನಮಗೆ. ಹೊಸಬರು ಸಿನಿಮಾ ಯಾರು ಕೂಡ ನಮಗೆ ಸಪೋರ್ಟ್ ಸಿಗಲಿಲ್ಲ. ಆಟೋದಲ್ಲಿ ಒಂದು ಪೋಸ್ಟರ್ ಹಾಕೋದು ಕೂಡ ಕಷ್ಟ ಇತ್ತು ನಮಗೆ, ಯಾರು ತಗೊಳ್ತಿರ್ಲಿಲ್ಲ ಅನ್ನುವಂಥದ್ದು. ಸೊ ನಿಮಗೆ ಬಂದ ಫಸ್ಟ್ ರಿಯಾಕ್ಷನ್ ಏನು? ಇಲ್ಲ, ನಾನು ರಿಲೀಸ್ ಟೈಮಲ್ಲಿ ನಾನು ಇಲ್ಲಾಗಿದ್ದೆ, ಇರಲಿಲ್ಲ. ಅದೊಂದು ಮಿಸ್ ಮಾಡ್ಕೊಂಡಿದ್ದು. ದುನಿಯಾ ರಿಲೀಸು ನಾನು ಎಲ್ಲರೂ ಹೇಳೋ ರೀತಿ. ಬಟ್ ನಾನು ಆ ಟೈಮಲ್ಲಿ ನಾನು ಬೇರೆ ಸಿನಿಮಾ ಶೂಟಿಂಗಲ್ಲಿ ಮಂಗಳೂರಲ್ಲಿದ್ದೆ. ಬಟ್ ಸಿನಿಮಾ ರಿಲೀಸ್ ಆಗಿ ಹಿಂದಿನ ರಾತ್ರಿಯಿಂದನೇ ಸಂಭ್ರಮ. ಅಂದರೆ ನಮ್ಮ ಗೆಳೆಯನ ಸಿನಿಮಾ ರಿಲೀಸ್ ಆಗ್ತಾ ಇದೆ ಎಲ್ಲ ಸೇರಿಕೊಂಡು, ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ಚೆನ್ನಾಗಿ ಅದನ್ನು ಪ್ಲ್ಯಾನ್ ಮಾಡ್ಕೊಂಡು ರಿಲೀಸ್ ಮಾಡೋದು. ಬೆಳಿಗ್ಗೆ ಮಾರ್ನಿಂಗ್ ಶೋ ಆದಮೇಲೆ ದುನಿಯಾನೇ ಚೇಂಜ್ ಆಗಿತ್ತು. ಬಟ್ ನಾನು ಆ ಟೈಮಲ್ಲಿ ನಾನು ಇಲ್ಲ ಆಗಿದ್ದೆ ಅಷ್ಟೇ. ಸೂರ್ಯ ಅವ್ರ ಜೊತೆ ನಿಮ್ಮಷ್ಟು ಜೆಲ್ಲಾಗಿ, ಅಂದರೆ ಸಿನಿಮಾಟೋಗ್ರಫರ್ ಸ್ಪೆಷಲಿ ಹೆಚ್ಚು ಕೆಲಸ ಮಾಡಿಲ್ಲ ಬೇರೆಯವರು. ಏನು ನಿಮ್ಮಿಬ್ಬರಲ್ಲಿ ಕೋಆರ್ಡಿನೇಷನ್ ಏನು ವಿಚಾರಕ್ಕೆ ಅಷ್ಟು ಕೋಆರ್ಡಿನೇಷನ್ ಬರುತ್ತೆ ಅಂತ ನಿಮಗೆ ಅನ್ಸುತ್ತೆ ಆಸ್ ಎ ಸಿನಿಮಾಟೋಗ್ರಫರ್? ಅಲ್ಲ, ಈಗ ಒಬ್ರು ಫ್ರೆಂಡ್ಶಿಪ್ ಮಾಡಿದಾಗ ಅಥವಾ ವರ್ಕ್ ಮಾಡಿದಾಗ ಅವ್ರಿಗೆ ಏನು ಇಷ್ಟ ಏನಿಲ್ಲ ಇದಾಗತ್ತೆ ಅನ್ನೋದ್ರ ಬಗ್ಗೆ ಒಂದು ನಡೀತಾ ಇರುತ್ತೆ. ನಾವು ಜೊತೆಲೇ ಇರ್ತಾ ಇದ್ವಿ, ಹಿಂಗಾಗಿ ನನಗೇನು ಅದು ಇದು ಅನಿಸಿಲ್ಲ. ಅವ್ರಿಗೆ ಇದು ಇಷ್ಟನಾ, ಅವ್ರಿಗೆ ಲೈಕ್ ಫ್ರೇಮಿಂಗು, ವರ್ಕು, ಡಿಸ್ಕಷನ್ಗಳು, ಆಮೇಲೆ ಇಷ್ಟ ಆಗೋ ಸಿನಿಮಾಗಳು, ಇವೆಲ್ಲ
ಅಲ್ಲಿಗೆ ಜೊತೆಗೆ ಇದ್ದಾಗ ಆಮೇಲೆ ನಮ್ಗೆ ಏನಂದ್ರೆ ಸಿನಿಮಾ ಬಿಟ್ಟು ಬೇರೆ ಏನೂ ವಿಚಾರ ಮಾಡ್ತಾ ಇಲ್ಲ ಇದನ್ನ ಹೆಂಗ್ ಮಾಡ್ಬೇಕಲ್ಲ. ಸೊ ಜಾಸ್ತಿ ಟೈಮ್ ಅದಕ್ಕೆ ಇದು ಮಾಡ್ತಾ ಇದ್ವಿ. ಒಂದೇ ತರ ಥಿಂಕಿಂಗ್ ಹೋಗ್ತಾ ಇರೋದ್ರಿಂದ ಅಷ್ಟು ಸಿನಿಮಾ ಮಾಡಕ್ಕೆ ಹೆಲ್ಪ್ ಆಯ್ತು. ಯಾವಾಗಿಂದ ನಿಮಗೆ ಸೂರ್ಯ ಅವ್ರ ಪರಿಚಯ ಅಂದ್ರೆ? ದುನಿಯಾದಿಂದನೇ. ಅಲ್ಲಿಂದನೇ ಪರಿಚಯ? ಅದಕ್ಕಿಂತ ಮುಂಚೆ ರಂಗ SLC ಒಂದು ನಾನು ಕೆಲಸ ಮಾಡಿದ್ದೆ, ಹೋಗಕ್ ಪರಿಚಯ ಆಗಿದೆ. ಅದಾದ್ಮೇಲೆ ಡೈರೆಕ್ಟ್ ದುನಿಯಾದಲ್ಲಿ. ದುನಿಯಾನೇ ನಿಮ್ಮ ಅವರ? ನಾನೇನು ನಾವು ಇಬ್ರು ಅಸಿಸ್ಟೆಂಟ್ ಆಗಿ ಆ ಥರ ಎಲ್ಲೂ ಏನೂ ವರ್ಕ್ ಮಾಡಿಲ್ಲ, ಭೇಟಿನೇ ಇಲ್ಲ. ಬಟ್ ಅದಾದ್ಮೇಲೆ ನಿಮ್ಮ ಅಸೋಸಿಯೇಷನ್ ನಿಮ್ಮಿಬ್ಬರದು ದುನಿಯಾ, ಇಂತಿ ನನ್ನ ಪ್ರೀತಿಯ, ಜಂಗ್ಲಿ, ಜಾಕಿ, ಅಣ್ಣ ಬಾಂಡ್, ದೊಡ್ಡ ಮನೆ ಹುಡುಗ ಮತ್ತೆ ಕೆಂಡಸಂಬಿ. ಆಲ್ಮೋಸ್ಟ್ ಅವ್ರು ಮಾಡಿರೋ ಅಷ್ಟು ಸಿನಿಮಾಗಳಲ್ಲಿ ಮುಕ್ಕಾಲ್ ಭಾಗ ನೀವು ಕವರ್ ಮಾಡಿದ್ದೀರಾ. ಒಂದು 4 ಸಿನಿಮಾ ಬಿಟ್ಟು ದುನಿಯನ್ ಪಕ್ಕಕ್ಕಿಟ್ಟು ಅವ್ರ ನಂತರದ ಕರಿಯರಲ್ಲಿ ನೀವು ಅವ್ರ ಜೊತೆ ಸಿನಿಮಾ ಮಾಡಿದಿರಲ್ಲ, ಹೇಗಿರ್ತಿತ್ತು ಆಫ್ಟರ್ ದುನಿಯಾ? ಎಲ್ಲ ಈ ಸಿನಿಮಾ ಪ್ರತಿ ಸಿನಿಮಾನು ಅಷ್ಟೇ ಮಾಡ್ಬೇಕಾದ್ರೆ ಅದು ಹಂಗೆ ಅನ್ಸುತ್ತೆ. ಇವತ್ತು ನಾನು ಕೆಲ್ಸಕ್ಕೆ ಹೋಗ್ತಾ ಇದ್ದೇನೆ ಅಂದ್ರೆ ಇವತ್ತೇನೋ ಮಾಡ್ಬೇಕಂತೇಳಿ, ಹಿಟ್ಟೋ ಫ್ಲಾಪು ಸೆಕೆಂಡರಿ ಅಲ್ವಾ. ಇವತ್ತು ನನಗೇನೋ ಚಾನ್ಸ್ ಸಿಕ್ಕಿ ಇವತ್ತೇನೋ ಶೂಟಿಂಗ್ ಮಾಡ್ತಾ ಇದ್ದೇನೆ ಅಂದ್ರೆ ಅದ್ರಲ್ಲಿ ಏನ್ ಮಾಡೋಕ್ಕಾಗತ್ತೆ. ದುನಿಯಾನೂ ಆಗಿರ್ಬೋದು, ಇಂತಿ ನನ್ನ ಪ್ರೀತಿ ಆಗಿರ್ಬೋದು, ಈಗ ಮಾಡ್ತಾರೋ ಸಿನಿಮಾ ಆಗಿರ್ಬೋದು. ನಮಸ್ಕಾರ, ನಾನು ನಿಮ್ಮ ಸುಕೃತವಾಗ್ಲಿ. ಡೈಲಿ ಮಾಧ್ಯಮ ಇವರ ಯೂಟ್ಯೂಬ್ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿ, ಹಾಗೂ ನಮ್ಮ ಕನ್ನಡ ಇಂಡಸ್ಟ್ರಿ ಬಗ್ಗೆ ಅಥವಾ ಯಾವುದೇ ನ್ಯೂಸ್ ನಿಮಗೆ ಲೇಟೆಸ್ಟ್ ಆಗಬೇಕಂದ್ರೆ ಇವರನ್ನ ಫಾಲೋ ಮಾಡಿ, ಲೈಕ್ ಮಾಡಿ. ಇನ್ಸ್ಟಾಗ್ರಾಮಲ್ಲೂ ಫೇಸ್ಬುಕ್ಕಲ್ಲೂ ಇದ್ದಾರೆ. ಸೊ ಆಲ್ ದ ಬೆಸ್ಟ್.